ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಯಾವ ಥರ ಆಚರಿಸ್ತೀರಂದರೆ ಈ ಥರ ಕಡಲೆಕಾಯಿ, ಅವರೆಕಾಯಿ, ಗೆಣಸು, ಕಬ್ಬು ಇದನ್ನೆಲ್ಲ ಒಂದರಲ್ಲಿ ಹಾಕಿ ಬೇಯಿಸಿ ಅದನ್ನೆಲ್ಲ ನೈವೇದ್ಯಕ್ಕೆ ಇಡ್ತೀರಿ. ಇನ್ನು ಈ ಕಬ್ಬಂತೂ ನಮ್ಮ ಮನೆ ಹತ್ರನೇ ನಮ್ಮ ಅತ್ತೆ ಹಾಕಿದ್ದು. ಇನ್ನು ಅದಕ್ಕೆಲ್ಲ ಈ ಥರ ಪೂಜೆ ಮಾಡಿ ಅದಾದಮೇಲೆ ದೇವರಿಗೆ ಆರತಿ ಬೆಳಗಿ ಇನ್ನು ನೆಕ್ಸ್ಟು ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ದೇವರಿಗೆ ದೀಪದ ಆರತಿ ಮಾಡ್ಕೊಂಡು ಬರ್ತೀವಿ. ಇನ್ನು ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕಂತೂ ರೀಚ್ ಆಗಿದ್ದಾಯಿತು. ಇನ್ನು ನಮ್ಮ ಗುಂಡ ಅಂತ ನಾನು ಎಲ್ಲಿದ್ದರೆ ಅಲ್ಲಿ ಫೋಕಸ್ ಮಾಡಿ ಫೋಟೋಸ್ ವೀಡಿಯೋಸ್ ಮಾಡ್ತಾಯಿರ್ತಾನೆ. ಇನ್ನು ನಮ್ಮ ಗುಂಡ ಇರೋದ್ರಿಂದಲೇ ನನ್ನ ಚಾನಲ್ ಇರೋದು ಅಂತ ಬೇರೆ ಬಿಲ್ಡಪ್ ಕೊಡ್ತಾನೆ ಯಾವಾಗ್ಲೂ. ನಾನು ಇರೋದ್ರಿಂದನೇ ಅಕ್ಕ ನಿನಗೆ ಚಾನಲ್ ರನ್ ಆಗ್ತಿರೋದು ಅಂತ ಹೇಳಿ ಫುಲ್ಲು ಸ್ಕೋಪ್ ತಗೊತಾನೆ. ಇನ್ನು ಅದು ಕರೆಕ್ಟೇ. ಇನ್ನು ಅವ್ನ ಜೊತೆಯಲ್ಲಿ ಇಲ್ಲಾಂದರೆ ಮತ್ತೆ ನನಗೆ ಯಾರು ವಿಡಿಯೋ ಮಾಡೋದಕ್ಕೆಲ್ಲ ಯಾರೂ ರೆಡಿ ಇರಲ್ಲ. ನಮ್ಮ ಮನೆಯವರಂತೂ ಫೋನ್ ತಗೊಂಡು ವಿಡಿಯೋ ಮಾಡಂದಿದ ತಕ್ಷಣ 2 ಮೈಲಿ ದೂರ ಓಡೋಗಿಬಿಟ್ಟಿರ್ತಾರೆ ಆಲ್ರೆಡಿ. ಇನ್ನು ಪಾಪ ನಮ್ಮ ಗುಂಡ ನಾನು ಯಾವ ಥರ ಹೇಳಿದ್ರೆ ಆ ಥರ ವಿಡಿಯೋ ಮಾಡಿಕೊಡ್ತಾನೆ. ನಾನು ಮಾಡ್ತೀನಿ ಫಸ್ಟು ಅಂತ ರೆಡಿಯಾಗಿರ್ತಾನೆ ಯಾವಾಗ್ಲೂ ಅಷ್ಟೇ. ಇನ್ನು ಅವ್ನಿಗೆ ಬೇಕಾದರೆ ಅವ್ನಿಗೆ ವಿಡಿಯೋ ಮಾಡಬೇಕಂದ್ರೂ ನಾನು ಅಷ್ಟೇ ಸಪೋರ್ಟ್ ಮಾಡ್ತೀನಿ. ಇನ್ನು ದೇವಸ್ಥಾನಕ್ಕೆ ಬಂದು ನೋಡಿ ಈ ಥರ ದೇವ್ರಿಗೆಲ್ಲ ದೀಪ ಎಲ್ಲ ಆರತಿ ಎಲ್ಲ ಮಾಡಿ ಈ ಥರ ನಾವು ಒಳಗಡೆ ಇಟ್ಬಿಟ್ಟು ಮತ್ತು ದೇವ್ರಿಗೆ ಮಾಡಿರೋ ದೀಪನ ತಗೊಂಡೋಗಿ ನೈವೇದ್ಯನ ಇನ್ನು ಅದನ್ನು ದೇವರಿಗೆ ಬೆಳಗಿ ನೆಕ್ಸ್ಟು ಮನೆಗೆ ಹೊರಡ್ತೀವಿ. ನಮ್ಮ ಮನೆಯವರಂತೂ ನಾವು ಇಲ್ಲಿ ಪೂಜೆನೇ ಮಾಡಿಲ್ಲ, ಆಲ್ರೆಡಿ ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡೋಕ್ಕೆ ಅಂತೇಳಿ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ತಡ ಯಾಕಂತೇಳಿ ನಾನು ನಮ್ಮ ಅತ್ತೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀರಿ. ಪ್ಲೇಟಲ್ಲಿ ಬಾಳೆ ಎಲೆ ಪ್ಲೇಟಲ್ಲಿ ಇಲ್ಲ ಅಡಿಕೆ ಎಲೆ ಪ್ಲೇಟಲ್ಲಿ ಈ ಥರ ಮಾಡಿಕೊಂಡು, ಬಾಳೆ ಎಲೆ ಬರಲ್ಲ ಅಡಿಕೆ ಎಲೆಯಲ್ಲಿ ಈ ಥರ ಅಕ್ಕಿ ಎಲ್ಲ ಹಾಕಿ ಮತ್ತು ಬೆಲ್ಲದಚ್ಚು ಇನ್ನು ಅದಕ್ಕೆ ಹೂವು, ಹಣ್ಣು, ಎಲಡಿಕೆ, ತೆಂಗಿನಕಾಯಿ ಅದನ್ನೆಲ್ಲ ಇಟ್ಟು ಇನ್ನು ಅದಕ್ಕೆ ಪೂಜೆ ಮಾಡಿ ಅದಾದಮೇಲೆ ದೇವ್ರಿಗೆ ಮಾಡಿರೋ ದೀಪದಾರ್ತಿನ ತಗೊಂಡೋಗಿ ದೇವ್ರಿಗೆ ಪೂಜೆ ಮಾಡ್ಕೊಳ್ಬೇಕು. ಇನ್ನು ನನ್ನ ಸುತ್ತಮುತ್ತ ಇರೋರೆಲ್ಲರೂ ಏನಕ್ಕೆ ಇವ್ರು ಈ ಥರ ವಿಡಿಯೋ ಮಾಡ್ತಾಯಿದ್ದಾರೆ ಅಂತೇಳಿ ಎಲ್ಲ ಫುಲ್ಲು ಏನೋ ಹೊಸ್ದಾಗಿ ನೋಡೋ ಥರ ಎಲ್ಲ ಗುರಾಯಿಸ್ತಾಯಿದ್ರು. ನಾನು ಅದನ್ನು ಅಲ್ಲಿರಬೇಕಾದ್ರೆ ಗಮನಿಸಿಲ್ಲ, ವಿಡಿಯೋ ಬಂದು ಮನೇಲಿ ನೋಡಬೇಕಾದ್ರೆ ಗಮನಿಸಿದೆ. ಆಲ್ರೆಡಿ ನಮ್ಮ ಮನೆಯವ್ರ ದರ್ಶನ ಮಾಡಿದ್ದೇ ಆಗೋಯ್ತು. ಎಲ್ಲೇ ನಾವು ಪೂಜೆ ಮಾಡೋಕ್ಕೆ ಹೋದರೂ ನಮಗಿಂತ ಫಸ್ಟ್ ಇರ್ತಾರೆ ಯಾವಾಗಲೂ ಅಷ್ಟೇ ಅವರು. ಇನ್ನು ನಮ್ಮ ಅತ್ತೆ ಅಂತೂ ಪ್ರತಿಯೊಂದು ಫಂಕ್ಷನ್ಗೂ ಪ್ರತಿಯೊಂದು ಹಬ್ಬ ಬಂದ್ರೂ ಅಷ್ಟೇ, ಏನೇ ಕಾರ್ಯಕ್ರಮ ಆದರೂ ಸರಿ ನನ್ನ ಕೈಯಲ್ಲೇ ಫಸ್ಟು ಪೂಜೆ ಮಾಡಿಸ್ತಾರೆ. ನನಗಂತೂ ಅದು ತುಂಬಾ ಖುಷಿ. ನಮ್ಮ ಮನೆಯಲ್ಲೂ ಅಷ್ಟೇ ಎಲ್ಲ ಫಸ್ಟ್ ಮದುವೆ ಆಗೋಕ್ಕೆ ಮುಂಚೆ ಎಲ್ಲ ಫಂಕ್ಷನ್ಗೂ ಏನಾದರೂ ಒಂದು ಹಬ್ಬ ಬಂದರೂ ನಾನೇ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದಿದ್ದು. ಇನ್ನು ಅಡುಗೆ ಕೂಡ ನಾನೇ ಮಾಡ್ತಾಯಿದ್ದಿದ್ದು ಅವಾಗಲೆಲ್ಲನೂ. ಇನ್ನು ನಮ್ಮ ಅತ್ತೆ ಕೂಡ ಅಷ್ಟೇ ಮನೆಯಲ್ಲಿ ಎಲ್ಲ ನನ್ನ ಕೈಯಲ್ಲೇ ಮಾಡಿಸ್ತಾರೆ. ಇನ್ನು ಅದಕ್ಕಿಂತ ಒಂದು ಹೆಣ್ಣಿಗೆ ಇನ್ನು ಯಾವ ಥರ ಸಂತೋಷ ಭಾಗ್ಯ ಸಿಗಬೇಕು ಅಂತ ಅನಿಸ್ಬಿಡುತ್ತೆ. ಇನ್ನು ನನಗಂತೂ ಅದು ತುಂಬಾ ಖುಷಿ. ನಮ್ಮ ಅತ್ತೆ ಪಾಪ ಎಲ್ಲ ಮಾಡಿರ್ತಾರೆ, ಅವ್ರು ಮಾತ್ರ ಏನೂ ಮಾಡೋಕ್ಕೆ ಬರಲ್ಲ. ಎಲ್ಲ ನೀನೇ ಮಾಡು ಅಂತ ಎಲ್ಲ ಬಿಟ್ಕೊಟ್ಬಿಡ್ತಾರೆ ಏನು ಬೇಕಾದರೂ ಸರಿ. ಇನ್ನು ನಮ್ಮ ಅತ್ತೆ ಅಷ್ಟು ಇದು ಮಾಡಿದ್ರೂ ನಾನು ಏನೂ ಇದು ಮಾಡೋಕ್ಕೆ ಹೋಗಲ್ಲ. ಪಾಪ ಎಲ್ಲ ಅವರೇ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ, ನಾನು ಏನು ಹೆಲ್ಪ್ ಮಾಡಿಲ್ಲ ಅಂದ್ರೂ. ಇನ್ನು ನಾನಂತೂ ಫಸ್ಟೇ ಕೇಳಬೇಕಂದ್ರೆ ಸೋಂಬೇರಿ, ಎದ್ದೇಳೋದೇ ಲೇಟು. ಇನ್ನು ಬೆಳಗ್ಗೆ ಬೇಗ ಹೇಳೋದು ಬಿಟ್ಟರೆ ಇನ್ನೆಲ್ಲ ಕೆಲಸನೂ ಪರ್ಫೆಕ್ಟಾಗಿ ಮಾಡ್ಕೊತೀನಿ. ಬಟ್ ನನಗೆ ಬೆಳಗ್ಗೆ ಬೇಗ ಎದ್ದೇಳಬೇಕು, 6 ಗಂಟೆಗೆಲ್ಲ ಎದ್ದೇಳಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಿಲ್ಲಂದ್ರೂ 7 o'clock, ನಾನು 7 o'clockಗೆ ಯಾವಾಗಲೂ ಎದ್ದೇಳೋದು. ಇನ್ನು ಪೂಜೆ ಕೂಡ ಮುಗಿಸಿದ್ದಾಯಿತು. ವರ್ಷವೂ ಅಷ್ಟೇ ನಮ್ಮ ಅತ್ತೆ ಮನೆಯಲ್ಲಿ ಅವ್ರ ಮನೇಲಿ ಹಸು ಮೇಯಿಸಿ ಆವಾಗಲಿಂದನೂ ಅಷ್ಟೇ ಅವ್ರಿಗೆ ಚೆನ್ನಾಗಿ ರೂಢಿ ಇಲ್ಲಿ ಬಂದು ಈ ಥರ ಪೂಜೆ ಮಾಡೋದು. ಇನ್ನು ಇವಾಗ ಮನೆಯಲ್ಲಿ ಜಾಗ ಇಲ್ಲ ಹಸುಗಳೆಲ್ಲ ಕಟ್ಟಾಕೋಕ್ಕೆ. ಇನ್ನು ಹಸು ಇಲ್ಲ ಅಂದರೂ ಕೂಡ ನಮ್ಮ ಅತ್ತೆ ವರ್ಷವೂ ಮಾಡೇ ಮಾಡ್ತಾರೆ. ನಮ್ಮ ಅತ್ತೆಗೆ ಅದೊಂದು ಆಸೆ, ಹಸು ಇರಬೇಕು, ಕುರಿ ಇರಬೇಕು, ಮನೆಯಲ್ಲಿ ಎಲ್ಲ ಥರ ಪ್ರಾಣಿ ಸಾಕೊಬೇಕು, ಎಲ್ಲ ಇರಬೇಕು ಅನ್ನೋದೊಂದು ಖುಷಿ ಅವ್ರಿಗೆ. ಇನ್ನು ಜಾಗ ಎಲ್ಲ ಕರೆಕ್ಟಾಗಿದ್ದು ನೋಡೋರೆಲ್ಲ ಇದ್ದರೆ ಎಲ್ಲದಕ್ಕೂ ಸರಿ ಇರುತ್ತೆ. ಮತ್ತು ನಾವೇ ಇಲ್ಲಿ ಇದು ಮಾಡ್ತಾ ಇರಬೇಕಾದ್ರೆ ಬಟ್ ಇನ್ನು ಆ ಪ್ರಾಣಿಗಳು ತಗೊಂಬಂದು ಜಾಗ ಇಲ್ದಿರ ಮತ್ತು ಇನ್ನು ಅವಕ್ಕೆ ಯಾಕೆ ಹಿಂಸೆ ಅಂತೇಳಿ ಇನ್ನು ಯಾವುದೂ ತಗೊಳೋದಕ್ಕೆ ರೆಡಿ ಇಲ್ಲ. ಇನ್ನು ನಮ್ಮ ಮನೆಯವ್ರಿಗೆ ಅಲ್ಲಿ ಹೋಗಿ ಪೂಜೆ ಮಾಡಂದರೆ ಅವ್ರಿಗೆ ಕಷ್ಟ. ಪೂಜೆ ಮಾಡಂತ ಹೇಳ್ಬಿಟ್ರೆ ಅವ್ರಿಗೆ ಏನೋ ಒಂಥರ ಕಷ್ಟಕರ ಆಗಿಬಿಡ್ತೈತಿ. ಯಾವಾಗ್ಲೂ ಅಷ್ಟೇ ಪೂಜೆ ಮಾಡಬೇಕಂದ್ರೆ ಒಂಥರ ಇದು ಮಾಡ್ತಾರೆ. ಇನ್ನು ಪ್ರತಿಯೊಂದು ಪೂಜೆದಲ್ಲೂ ಎಲ್ಲದಕ್ಕೂ ನಾವೇ ಮಾಡಬೇಕು. ಇನ್ನು ಇಲ್ಲಿ ದೇವ್ರ ಮುಂದೆ ಬೆಳಗೋದಕ್ಕೂ ಮುಂಚೆ ದೀಪನ ಈ ಥರ ಹಚ್ಕೊಂಡು ನಮ್ಮ ಅತ್ತೆ ಏನಾದರೂ ಪೂಜೆ ಮಾಡಬೇಕಂದ್ರೆ ಪಾಪ ಬೆಳಗ್ಗೆ 4 ಗಂಟೆಗೆ ಎಲ್ಲ ಎದ್ದು ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಯಾವ ಫಂಕ್ಷನ್ಗಾದರೂ ಸರಿ ನಿದ್ದೆ ಎಲ್ಲ ಮಾಡೋದು ಬಿಟ್ಟು ಅವರು ರೆಡಿ ಮಾಡಿರ್ತಾರೆ ಎಲ್ಲರೂ. ಬಟ್ ನಾವು ತುಂಬ ಲೇಜಿ ಎಲ್ಲ. ಇನ್ನು ದೇವಸ್ಥಾನದಲ್ಲಂತೂ ದೇವ್ರಿಗೆ ಅಲಂಕಾರ ಮಾಡಿದ್ರು ತುಂಬಾ ಚೆನ್ನಾಗಿತ್ತು.
ಅಯ್ಯೋ ದೇವರೇ ಏನು ಈ ಥರ ಕಾಣಿಸ್ತೈತೆ ಅನ್ನೋ ಥರ ಅನ್ನಿಸ್ತಾಯಿತ್ತು. ಇನ್ನು ದೇವ್ರ ಮುಂದೆ 2 ನಂದಿನ ಇಟ್ಟು ಅದರ ಬಾಯಲ್ಲಿ ಹಾಲೆಲ್ಲ ಬರೋ ಥರ ಮಾಡಿದರು. ತುಂಬಾ ಇಷ್ಟ ಆಯಿತು ನನಗಂತೂ ಅಲ್ಲಿ ಮಾಡಿದ್ದ ಡೆಕೋರೇಷನು. ಒಂದೊಂದು ಸರಿಗೆ ಒಂದೊಂದು ಥರ ಡೆಕೋರೇಷನ್ ಮಾಡಿರ್ತಾರೆ ಇಲ್ಲಿ ದೇವ್ರಿಗೆಲ್ಲ. ಇನ್ನು ಈ ಥರ ದೇವ್ರಿಗೆ ಮುಖವಾಡ ಎಲ್ಲ ಹಾಕಿ ಈ ಥರ ಡೆಕೋರೇಷನ್ ಮಾಡಿದ್ರೆ ಯಾಕೆ ಚೆನ್ನಾಗಿರಲ್ಲ, ತುಂಬಾ ಚೆನ್ನಾಗಿತ್ತು. ಅಲ್ಲಂತೂ ನೋಡ್ಕೊಂಡು ಇದ್ದೋಗ್ಬಿಡೋಣ ಅನ್ನೋ ಥರ ಇತ್ತು. ಇನ್ನು ಫಸ್ಟೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮ್ಮೂರ ಕಡೆ ಎಲ್ಲ ಎತ್ತುಗಳನ್ನ ಬಿಡ್ತಾಯಿದ್ರು ರೋಡಲ್ಲಿ. ಎತ್ತುಗಳಿಗೆ ಬಲೂನ್ ಹಾಕಿ ಮತ್ತು ಹಾರಗಳೆಲ್ಲ ಹಾಕಿ ಹೂವು ಹೊಲಿದು ಇನ್ನು ಅದಕ್ಕೆ ಸ್ವಲ್ಪ ಪೇಂಟ್ ಎಲ್ಲ ಹಾಕಿ ಬಿಡ್ತಾಯಿದ್ರು. ಅವಾಗ ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು ಚಿಕ್ಕ ವಯಸ್ಸಲ್ಲಿ. ಇನ್ನು ಇವಾಗೆಲ್ಲ ಅದೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಅನಿಸುತ್ತೆ ಎಲ್ಲ ಕಡೆನೂ. ಇವಾಗ ಆ ಥರ ಹಸುಗಳು ಎತ್ತುಗಳೆಲ್ಲ ಯಾರೂ ಬಿಡೋದೇ ಇಲ್ಲ. ಇನ್ನು ಆ ಕಾಲದಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು. ನಾವು ಚಿಕ್ಕ ಮಕ್ಳು ಇದ್ದಾವಾಗೇ ಎಲ್ಲ ಚೆನ್ನಾಗಿತ್ತು. ಇವಾಗೆಲ್ಲ ಚೇಂಜ್ ಆಗಿಬಿಟ್ಟಿದೆ ಫುಲ್ಲು. ಎಲ್ಲರಿಗೂ ಅವ್ರವ್ರಿಗೆ ಯಾವ ಥರ ಬೇಕೋ ಆ ಥರ ಚೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ. ಇನ್ನು ಊರಲ್ಲಿದ್ದಾವಾಗಂತೂ ಬೆಳಗ್ಗೆನೇ ನಾನು ಅಷ್ಟೇ ನಮ್ಮಮ್ಮ ಹೂವು ಎತ್ಕೊಂಡು ಹೋಗೋಷ್ಟರಲ್ಲಿ ಎದ್ದು ಸಂಕ್ರಾಂತಿ ಹಬ್ಬದ ದಿನ ಫುಲ್ಲು ರಂಗೋಲಿ ಮತ್ತು ಕಲರ್ಸ್ ಎಲ್ಲ ಹಾಕಿ ಇನ್ನು ಬೆಳಗ್ಗೆನೇ ಎಲ್ಲ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಇನ್ನು ಅದೆಲ್ಲ ಆ ಕಾಲ ಎಲ್ಲ ಹೊರ್ಟೋಯ್ತು. ಇನ್ನು ಆ ಥರ ಹ್ಯಾಪಿನೆಸ್ ಕೂಡ ಇವಾಗ ಬರಲ್ಲ. ಇನ್ನು ಅಲ್ಲಿ ಇದ್ದಷ್ಟು ಇದು ಮಾತ್ರ ಇನ್ನು ನಾವು ಯಾವತ್ತೂ ಮಾಡೋಕ್ಕಾಗಲ್ಲ. ಇನ್ನು ನಾವು ಕೂಡ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನು ನಾವು ಮನೆಗೆ ಹೊರಟು ಗಾಳಿಪಟನ ಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ನಮ್ಮ ಗುಂಡ ಅಂತೂ ಲಾಸ್ಟ್ ಇಯರೇ ತಂದಿಟ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಹೊರಗಡೆ ಬರಬೇಕಾದ್ರೆ ಶಿವ ಪಾರ್ವತಿಗೆ ಈ ಥರ ಚಿಕ್ಕದಾಗಿ ಅಲಂಕಾರ ಮಾಡಿ ಗೊಂಬೆಗಳ ಥರ ಇದ್ದಿದ್ದು, ಅದು ಕೂಡ ಚೆನ್ನಾಗಿತ್ತು ನೋಡೋಕ್ಕೆ. ಇನ್ನು ತುಂಬ ಜನ ಅಂತೂ ಇಲ್ಲಿ ಪ್ರಸಾದ ಊಟ ಎಲ್ಲ ಮಾಡ್ಕೊಂಡು ಬಂದು ಎಷ್ಟು ಜನ ಬಂದರೆ ಅಷ್ಟು ಜನಕ್ಕೂ ಹಂಚ್ತಾರೆ ಈ ದೇವಸ್ಥಾನದಲ್ಲಿ. ಇನ್ನು ಈ ದೇವಸ್ಥಾನ ಹಿಸ್ಟ್ರಿ ಅದೆಲ್ಲ ನಮಗೆ ಗೊತ್ತಿಲ್ಲ. ನನಗಂತೂ ಗಾಳಿಪಟ ಬಿಡೋಕ್ಕೆ ಬರೋದೇ ಇಲ್ಲ. ಇನ್ನು ಅವ್ರು ಬಿಟ್ಟಿರೋ ಗಾಳಿಪಟನ ಫುಲ್ ಹಾಳು ಮಾಡಿ ಇಡ್ತಾಯಿದ್ದೀನಿ. ಇನ್ನು ಒಂದು ಶಾರ್ಟ್ ವಿಡಿಯೋ ಮಾಡೋಣ ಸಂಕ್ರಾಂತಿಗೆ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ಗುಂಡನಿಗೆ ನಮ್ಮ ಮನೆಯವ್ರಿಗೆ ತುಂಬ ಕಾಟ ಕೊಟ್ಟಾಕಿದ್ದೀನಿ. ಶಾರ್ಟ್ ಇರೋ ಚೆನ್ನಾಗಿ ಬಂತು. ಬಟ್ ಇಲ್ಲಿ ಅವರು ನನ್ನನ್ನು ಇಲ್ಲಿ ಗಾಳಿಪಟ ಮುಟ್ಟೋಕ್ಕೆ ಬಿಡ್ತಾ ಇಲ್ಲ. ನಮ್ಮ ಮನೆಯವರು ಬೆಳಗ್ಗೆನೇ ಕರ್ಕೊಂಡು ಬಂದರು, ಗಾಳಿಪಟ ಆರಲೇ ಇಲ್ಲ. ಇನ್ನು ಸಂಜೆ ಇನ್ನೊಂದು ಸರ್ತಿ ಟ್ರೈ ಮಾಡೋಣ ಅಂತೇಳಿ ಅವ್ರ ಜೊತೆ ಬಂದ್ರಿ. ಇನ್ನು ಅವರಂತೂ ಫುಲ್ಲು ಜಾಸ್ತಿ ಮೇಲಕ್ಕೆ ಬಿಟ್ಟಿದ್ರು. ಬಟ್ ನಾನಂತೂ ಅದನ್ನೆಲ್ಲ ಹಾಳು ಮಾಡಿ ಇಡ್ತಾಯಿದ್ದೆ. ಇನ್ನು ಫುಲ್ಲು ಸುತ್ತಿ ಹಾಕ್ತಾಯಿದ್ದಾರೆ ದಾರನಂತೂ. ನಾನು ಅದನ್ನೆಲ್ಲ ನೀಟಾಗಿ ಚಿಕ್ಕೆಲ್ಲ ಬಿಡಿಸಿ ಅದನ್ನು ಇದು ಮಾಡ್ಕೊತಾ ಇದ್ದೀನಿ. ಇನ್ನು ಶಾರ್ಟ್ ಮಾಡೋದು ಹಂಗಿರಲಿ, ಇವ್ರ ಕೈಯಲ್ಲಿ ಬೈಸ್ಕೊಂಡು ನನಗೆ ಆ ಶಾರ್ಟ್ ಮೇಲೆ ವಿರಕ್ತಿನೇ ಬಂದುಬಿಡ್ತು. ಆ ಥರ ಹಿಂಸೆ ಕೊಟ್ಟಿದ್ದೀನಿ ಅವ್ರಿಗೆ. ಇನ್ನು ನನಗೆ ಶಾರ್ಟ್ ಇಂಪಾರ್ಟೆಂಟು, ಅವ್ರಿಗೆ ಗಾಳಿಪಟ ಇಂಪಾರ್ಟೆಂಟು. ನನಗೆ ವಿಡಿಯೋ ಬರೋದು ಇಂಪಾರ್ಟೆಂಟು, ಅವ್ರಿಗೆ ಗಾಳಿಪಟ ಎಲ್ಲಿ ಕಿತ್ತೋಗಬಾರ್ದು ಅನ್ನೋದೇ ಇಂಪಾರ್ಟೆಂಟು. ಇನ್ನು ನನಗಂತೂ ಇದು ತುಂಬಾ ಡಿಫಿಕಲ್ಟಾಗಿತ್ತು ಗಾಳಿಪಟನ ಬಿಡೋದು. ಇನ್ನು ಅವರಂತೂ ಅದನ್ನು ತುಂಬಾ ಇಷ್ಟಪಟ್ಟು ಗಾಳಿಪಟ ಬಿಡ್ತಾಯಿದ್ರು. ನಾನು ಇದೇ ಫಸ್ಟ್ ಟೈಮು ಈ ಥರ ಅವ್ರ ಜೊತೆ ಎಲ್ಲ ಸೇರಾಕಿ ನೋಡಿ ಎಷ್ಟು ಮೇಲೆ ಆರಿಸ್ಬಿಟ್ಟಿದ್ದಾರೆ. ನಾನಂತೂ ಆ ಕಡೆ ಈ ಕಡೆ ನನ್ನ ಮಗ ಫುಲ್ಲು ಹಿಂಸೆ ಕೊಟ್ಟಾಕ್ಬಿಟ್ರಿ. ಅವರ ಗಾಳಿಪಟ ಆರ್ಸೋಕ್ಕೂ ಬಿಟ್ಟಿಲ್ಲ, ಈ ಕಡೆ ಬಿಡೋಕ್ಕೂ ಬಿಟ್ಟಿಲ್ಲ. ನಮ್ಮ ಮನೆಯವ್ರಿಗೆ ತುಂಬ ಚೆನ್ನಾಗಿ ಬರುತ್ತೆ ಗಾಳಿಪಟ ಎಲ್ಲ ಬಿಡೋದು. ಅವರು ಚಿಕ್ಕ ವಯಸ್ಸಿಂದ ಬೆಂಗಳೂರಲ್ಲಿ ಇದ್ದವಾಗಿಂದ ಫ್ರೆಂಡ್ಸ್ ಜೊತೆ ಗಾಳಿಪಟ ಆರಿಸಿ ತುಂಬಾ ಅಭ್ಯಾಸ ಆಗಿಬಿಟ್ಟಿದೆ. ಇನ್ನು ಅವ್ರು ಬಿಟ್ಟಿದ್ದ ಗಾಳಿಪಟದಲ್ಲೇ ನಾನು ಈ ಥರ ಸುಮ್ಮನೆ ಶೋ ಆಫ್ಗೋಸ್ಕರ ಆ ಥರ ಇದು ಮಾಡ್ತಿದ್ದೀನಿ. ನಮ್ಮ ಮನೆಯವರು ಫುಲ್ಲು ಆ ಕಡೆ ಮಾಡಬೇಡ ಈ ಕಡೆ ಮಾಡಬೇಡ, ಕಿತ್ತೋದ್ರೆ ಅಷ್ಟೇ ನೀನು ಸರಿಯಾಗಿ ಮಾಡ್ತೀನಿ ಅಂತೇಳಿ ಬೈತಾನೇ ಇದ್ದರು. ಇನ್ನು ನಾವು ಈ ಥರ ಚಿಕ್ಕ ಮಕ್ಕಳ ಥರ ಎಲ್ಲ ಸೇರಿಕೊಂಡು ಗಾಳಿಪಟ ಆರಿಸಿ ತುಂಬಾ ಇಷ್ಟ ಆಯಿತು. ಇನ್ನು ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ. ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್.